ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ಇದೊಂದು 3 ನಿಮಿಷದ್ದು ವಿಡಿಯೋ ಅಷ್ಟೇ. 3 ನಿಮಿಷ 52 ನಿಮಿಷದ ವಿಡಿಯೋ ಅಷ್ಟೇ ನಾನು ಮಾಡಿರೋ. ಜಾಸ್ತಿ ಹೊತ್ತು ಮಾಡಿರೋ ವಿಡಿಯೋ ಇದನ್ನು. ಹಾಗಾಗಿ ನಾನು ಒಂದು ಮಾತು ಹೇಳಬೇಕು. ಯಾಕಂದರೆ ಸಿಟೀಲಿ ನಾವು ಹಳ್ಳಿಗಳ ಕಡೆ ಜಾಸ್ತಿ ಟ್ರೆಂಡ್ ಇಲ್ಲ ಈ ಭಾಷೆ ಯಾವುದು ಅಂತ ಹೇಳ್ತೀನಿ. ಒಂದು ವಯಸ್ಸಿಗೆ ಒಂದು ಇದಿಲ್ವಾ? ಯಾರೇ ಆಗಲಿ ಅಲ್ವಾ, ಈ ವಯಸ್ಸು 50 ವರ್ಷ 60 ವರ್ಷ ಆದವ್ರಿಗೂ ಒಂದೇ, ಒಂದು 20 ವರ್ಷ 30 ವರ್ಷ 40 ವರ್ಷ ಆದವ್ರಿಗೂ ಒಂದೇನಾ? ಆಮೇಲೆ ಈ ಮದುವೆ ಆಗಿರುತ್ತೆ ನಮ್ಮ ಥರ ಹೆಣ್ಮಕ್ಳುಗಳ್ಗೆ, ಅವರೂ ಅಷ್ಟೇ. ಕೆಲವೊಂದು ಜನ ಆಂಟಿ ಅಂತಾರೆ. ಈ ಆಂಟಿ ಅಂಕಲ್ ಅನ್ನೋ ಪದ ಯಾರು ಟ್ರೆಂಡಿಂಗ್ ತಂದ್ರೋ ಗೊತ್ತಿಲ್ಲ. ಇತ್ತೀಚಿನ ದಿನದಲ್ಲಿ ಮದುವೆ ಆಗಿರುತ್ತೆ, ಇನ್ನು ಮದುವೆ ಆಗಿಲ್ಲದ ಮಕ್ಕಳು ಅಂದರೆ ಒಂದು ಪಕ್ಷ ಹೋಗಲಿ, ಏನೋ ಅನ್ಸ್ಕೊಳ್ಳೋಣ ಬಿಡೋರು, ಆಂಟಿದಿರು ಅಂದ್ರಲ್ಲಿ ಅನ್ಬೋದು. ಮದುವೆ ಆಗಿರಲ್ಲ, ಇನ್ನು ಕಾಲೇಜಲ್ಲಿ ಓದ್ತಾ ಇರೋಂಥ ಮಕ್ಕಳು ಈ ಮದುವೆ ಆಗಿ ಅವರು 2 ಮಕ್ಕಳು ತಾಯ್ದಿರಾಗಿರ್ತಾರೆ, 3 ಮಕ್ಕಳು ತಾಯ್ದಿರಾಗಿರ್ತಾರೆ. ಅವರು ನಮ್ಮನ್ನು ಆಂಟಿ ಅಂತಾರೆ. ನನಗೆ ಒಂದೊಂದ್ಸಲಿ ಅನ್ಸೋದು ಏನು ಅಂದರೆ, ಈ ಮದುವೆ ಆಗಿರೋರ್ಗೂ ಮದುವೆ ಆಗಿಲ್ದವ್ರಿಗೂ ವ್ಯತ್ಯಾಸನೇ ಗೊತ್ತಿಲ್ವಾ ಅಂತ. ನಾನು ಎಷ್ಟೋ ಜನ ಕೇಳ್ತೀನಿ, ಯಾವಾಗ ನಿಮ್ಮ ಅಮ್ಮನ ತಂಗಿ ಆಗಿದ್ದೆ ನಾನು ಅಂತೆಲ್ಲ ಬೈತಾ ಇರ್ತೀನಿ ನಾನು. ಯಾಕಂದರೆ ಈ ಒಂದು ವಯಸ್ಸಿಗೆ ಇತಿಮಿತಿ ಏನೂ ಇಲ್ಲ ಅಂತ ನಾನು ಹೇಳೋದು. ಒಂದು ಅವರು 14 ವರ್ಷಕ್ಕೆ ಮದುವೆ ಆಗಲಿ, 15 ವರ್ಷಕ್ಕೆ ಮದುವೆ ಆಗಲಿ, ಅವ್ರಿಗೊಂದು ಮಗು ಆಯಿತು ಅಂತಿದ್ದಂಗೆ ಆಂಟಿ ಆಗಿಬಿಡ್ತಾರೆ ಅವರು. ವಯಸ್ಸಿಗೆ ನೀವು ಲಿಮಿಟ್ ಇಲ್ವಾ? ಆಮೇಲೆ ಈ ಒಂದು 60 ವರ್ಷ, ನಾನು ಕೆಲಸದ ಹತ್ರ ನೋಡಿದ್ದೀನಿ, ಒಂದು 60 ವರ್ಷ 65 ವರ್ಷ ಏಜ್ ಆಗಿರುತ್ತೆ ಒಬ್ಬ ಗಂಡಸರಿಗೆ, ಅವರು ನಮ್ಮನ್ನು ಆಂಟಿ ಅಂತಾರೆ. ನಿಜವಾಗ್ಲೂ ನಾನು ಎಷ್ಟೋ ಜನಕ್ಕೆ ಬೈದು ಬಿಟ್ಟಿದ್ದೀನಿ ಕೆಲಸದ ಹತ್ರ. ಏನು ಆಂಟಿ ಅಂತೀರ, ವಯಸ್ಸಿಗೊಂದು ಇತಿಮಿತಿ ಇಲ್ವ, ಹೆಂಗಂದ್ರೆ ಹಂಗೆ ಕರಿತೀರ ಅಂತ. ಕೆಲವು ಜನ ಮೇಡಮ್, ಕೆಲವು ಜನ ಅಕ್ಕ ಅಂತಾರೆ, ಅದು ಓಕೆ. ಇವಾಗ ಮದುವೆ ಆಗಿಲ್ದು ಮಕ್ಕಳಾದರೆ ಆಂಟಿ ಅಂದ್ರೆ ಅನ್ನಲಿ, ಮದುವೆ ಆಗಿ ಅವರೂ ತಾತ್ದಿರಾಗಿರ್ತಾರೆ, ಅವ್ರು ನಮ್ಮನ್ನು ಆಂಟಿ ಅಂತಾರೆ. ಪ್ರತಿಯೊಂದು ತೌಲೂ ಆಂಟಿ ಅನ್ನೋದು ಟ್ರೆಂಡಿಂಗ್ ಬಂದ್ಬಿಟ್ಟೈತೆ. ನಿಜವಾಗ್ಲೂ ವಯಸ್ಸುಗಳ್ಗೆ ಅಂತರನೇ ಇಲ್ವಾ ಅಂತ ನಾನು ಹೇಳೋದು. ಅವ್ರ ಅಕ್ಕ ತಂಗಿದಿರ್ತಾರಲ್ವ, ಇವಾಗ ಅವ್ರ ಅಕ್ಕನ ಆಂಟಿ ಅಂತಾರ, ಅವ್ರ ತಂಗಿನ ಆಂಟಿ ಅಂತಾರ, ಇಲ್ಲ ಅವ್ರ ಅಮ್ಮನ ಆಂಟಿ ಅಂತಾರ, ಅವ್ರ ಚಿಕ್ಕಮ್ಮನ ಬೇಕಾದ್ರೆ ಆಂಟಿ ಅನ್ನಲಿ, ದೊಡ್ಡಮ್ಮ ಅನ್ನಲಿ, ಅವ್ರ ಚಿಕ್ಕಮ್ಮದಿರನ್ನ ಆಂಟಿ ಅನ್ಬೇಕಲ್ವ. ಇವಾಗ ಅವ್ರ ಅಕ್ಕ ತಂಗಿದಿರನ್ನ ಅವ್ರು ಹಂಗೆ ಕರೀತಾರೆ, ನಮ್ಮನ್ನು ಅದೇ ಥರ ಅಕ್ಕ ತಂಗಿದಿರ ಥರ ನೋಡೋಕ್ಕಾಗಲ್ವ ಜನಗಳು, ಆಂಟಿ ಅಂತ ಅದೇನು. ಆಮೇಲೆ ಕೆಲವು ಜನ ಅಜ್ಜಿದಿರು ಹೇಳ್ತಾರಂತೆ, ನನಗೆ ಅಜ್ಜಿ ಅನ್ಬೇಡ ಆಂಟಿ ಅನ್ನು ಅಂತಾರಂತೆ. ಅದು ಹೆಂಗೆ ಅಂದರೆ ನಾನು ಹೇಳಲ್ಲ, ನನಗೆ ಅಷ್ಟು ಬೇಜಾರಾಗ್ತಿತ್ತು ಒಂದೊಂದ್ಸಲಿ ಜನಗಳು ಕರೆಯೋದು ನೋಡಿದ್ರೆ. ಎಷ್ಟು ವಯಸ್ಸಾಗಿರುತ್ತೆ ಅವ್ರಿಗೆ? ಅವರೆಲ್ಲ ಏನು ಅನ್ಕೊಂಬಿಡ್ತಾರೆ ಅಂದರೆ, ನಾನು ಇನ್ನೂ ಒಂದು ಸೀರೆಗಳು ಜಾಸ್ತಿ ನಾನು ಉಡೋದು. ನನಗೆ ಡ್ರೆಸ್ ಹಾಕ್ಕೊಳೋರೆಲ್ಲ ಹುಡುಗಿದಿರು, ಸೀರೆ ಉಡೋರೆಲ್ಲ ಆಂಟಿದಿರಾ? ಡ್ರೆಸ್ ಹಾಕ್ಕೊಂಡು ಬರಲಿ ಬೇಕಾದ್ರೆ ಮೇಡಮ್ ಅಕ್ಕ ಅಂತಾರೆ. ನಾವು ಈ ಸೀರೆ ಉಟ್ಕೊಂಡು ಓಡಾಡೋದಕ್ಕೆ ಆಂಟಿ ಅಂತಾರೆ. ನಮ್ಗೆ ಎಷ್ಟೋ ವಯಸ್ಸಾಗ್ಬಿಟ್ಟೈತೆ ಅನ್ನೋ ಥರ ಕರೀತಾರೆ. ನಿಜವಾಗ್ಲೂ ನನಗೂ ಎಷ್ಟು ಏಜ್ ಆಗಿಲ್ಲ, ನಾನು ಏನು ದೊಡ್ಡ ಇವಳಲ್ಲ ಆಯಿತಾ. ಅದು ಆಂಟಿ ಅಂಕಲ್ ಅದೇನು ಅಕ್ಕ ಅಮ್ಮ, ನಾನು ಕರೆಯೋದೇನು ಅಂದರೆ, ನನ್ನ ವಯಸ್ಸಿನವ್ರಿಗೆಲ್ಲ ಅಕ್ಕ ತಂಗಿ ಅಕ್ಕ ಅಂತ ಕರಿತೀನಿ, ಇಲ್ಲ ನನಗಿಂತ ಚಿಕ್ಕವರು ಇರೋರಿಗೆ ಏನವ್ವ ಬಾರವ್ವ ಹೋಗವ್ವ ಅಂತ ಕರಿತೀನಿ. ಬಟ್ ನನಗೆ ಒಂದು ಸ್ವಲ್ಪ ನಮ್ಮ ತಾಯಿ ವಯಸ್ಸಿನವ್ರನ್ನ ನನ್ನ ಅಮ್ಮ ಅಂತಲೇ ಕರೆಯೋದು. ಯಾಕಂದರೆ ನಮ್ಗೆ ಆಂಟಿ ಅಂತ ಅಭ್ಯಾಸನೇ ಇಲ್ಲ ಯಾರಿಗೂ, ಅವೆಲ್ಲ ನಮ್ಗೆ ರೂಢಿನೇ ಇಲ್ಲ. ನಮ್ಮ ಚಿಕ್ಕಮ್ಮದಿರನ್ನೇ ನಾವು ಆಂಟಿ ಅನ್ನಲ್ಲ, ನಮ್ಮ ಚಿಕ್ಕಮ್ಮದಿರನ್ನೆಲ್ಲ ನಾವು ಕಾಕಿ ಅಂತ ಕರಿತೀವಿ. ನಮ್ಮ ಭಾಷೆಯಲ್ಲಿ ಕಾಕಿ ಅಂತಲೇ ಕರೆಯೋದು ನಮ್ಮ ಚಿಕ್ಕಮ್ಮದಿರನ್ನೆಲ್ಲ. ನಮ್ಮ ಚಿಕ್ಕಪ್ಪದಿರನ್ನೆಲ್ಲ ಕಾಕಣ್ಣ ಅಂತ ಕರಿತೀವಿ, ನಮ್ಮ ಚಿಕ್ಕಮ್ಮದಿರನ್ನ ಕಾಕಿ ಅಂತ ಕರಿತೀವಿ. ನಾವು ಯಾವತ್ತೂ ಆಂಟಿ ಅಂತ ಅನ್ನೋದೇ ಇಲ್ಲ. ಹಂಗಾಗಿ ಏನು ಆಂಟಿ ಅಂದ್ರೆ ಅದಕ್ಕೊಂದು ಇದು ಬೇಡವಾ? ಏನು ಆಂಟಿದಿರಾಗಿ ಹೋಗ್ಬಿಡ್ತಾರ ಎಲ್ಲ. ನಾನೇ ಅಂತಲ್ಲ, ಪ್ರತಿಯೊಬ್ಬರು ಅಷ್ಟೇ. ಅವ್ರ ವಯಸ್ಸುಗಳ್ನ ನೋಡಬೇಕು ಅಲ್ವಾ? ಒಂದು ಚಿಕ್ಕ ವಯಸ್ಸಿಗೆ ಮದುವೆ ಆಗಿ ಒಂದೊಂದು ಮಕ್ಕಳು ತಾಯ್ದಿರು ಆಗ್ತಿದ್ದಂಗೆ ಆಂಟಿದಿರಾಗಿ ಹೋಗ್ಬಿಡ್ತಾರಾ? ಏನು ಜನಗಳಪ್ಪ ನಿಜವಾಗ್ಲೂ. ಈ ಜನಗಳು ಇದೇ ಥರನೇನಪ್ಪ ಬುದ್ಧಿಗಳು, ಜನಗಳ ಬುದ್ಧಿನೇ ಆ ಥರ.